ಶೃಂಗೇರಿಯಲ್ಲಿ ನಡೆದ ಯಶಸ್ವಿ ಬೃಹತ್ ರಕ್ತದಾನ ಶಿಬಿರ 63 ಯೂನಿಟ್ ರಕ್ತ ಸಂಗ್ರಹ. ಶೃಂಗೇರಿ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ 76ನೇ ವರ್ಧಂತಿ ಮಹೋತ್ಸವದ ಅಂಗವಾಗಿ ತಾಲೂಕಿನ ರಕ್ತದಾನಿಗಳು ವಾಟ್ಸ್ಆಪ್ ಗ್ರೂಪ್, ಕಾರ್ಮಿಕ ಮಿತ್ರ ಬಳಗ, ರೋಟರಿ ಕ್ಲಬ್, ರೋಟರಾಕ್ಟ್ ಕ್ಲಬ್ ಇವರ ಸಹಯೋಗದಲ್ಲಿ ಆಯೋಜನೆಗೊಂಡಿದ್ದ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿಯಾಗಿದ್ದು, ಬೆಳಗ್ಗೆ 9:30ಕ್ಕೆ ಆರಂಭವಾದ ಶಿಬಿರವನ್ನು ಜಗದ್ಗುರುಗಳ ಆಪ್ತ ಸಹಾಯಕರಾದ ವೇದ ಬ್ರಹ್ಮಶ್ರೀ ಕೃಷ್ಣಮೂರ್ತಿ ಅವರು ಉದ್ಘಾಟಿಸಿದರು. ಶಿಬಿರದಲ್ಲಿ 63 ಯೂನಿಟ್ಗಳಷ್ಟು ರಕ್ತ ಸಂಗ್ರಹವಾಗಿದೆ. ಕಾರ್ಯಕ್ರಮದಲ್ಲಿ ರಕ್ತದಾನಿ ವಾಟ್ಸ್ಆಪ್ ಗ್ರೂಪ್ನ ಪ್ರಮುಖರಾದ ಪ್ರಶಾಂತ್ ಶೃಂಗೇರಿ, ಕಾರ್ಮಿಕ ಮಿತ್ರ ಬಳಗದ ಅಧ್ಯಕ್ಷರಾದ ಶ್ರೀಕಾಂತ್, ಪ್ರಮುಖರಾದ ಶೂನ್ಯ ರಮೇಶ್, ರೋಟರಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅಂಬಲಮನೆ, ರೋಟರಾಕ್ಟ್ ಕ್ಲಬ್ನ ಅಧ್ಯಕ್ಷೆ ಐಶ್ವರ್ಯ ಟಿಆರ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಿಬಿರದ ಆಯೋಜನೆ ಬಗ್ಗೆ ಸಮಿತಿ ಹಾಗೂ ಶಿಬಿರದಲ್ಲಿ ರಕ್ತದಾನ ಮಾಡಿದ ದಾನಿಗಳು ಎನ್ಫೋ ನ್ಯೂಸ್ನಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ರಕ್ತದಾನ ಶಿಬಿರದಲ್ಲಿ ರೋಟರಾಕ್ಟ್ ಕ್ಲಬ್ನಿಂದ ನೀವು ಕೂಡ ಭಾಗವಹಿಸಿದ್ದೀರಾ. ಯೂತ್ ಸಿಟಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇವತ್ತು ಶೃಂಗೇರಿಯಲ್ಲಿ ಹಲವು ಸಂಸ್ಥೆಗಳ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಮಾಡ್ತಿದ್ದೀವಿ. ಯುವಕರು ಯಾವ ಥರ ಭಾಗವಹಿಸಬೇಕಂತ ಇರಬೇಕು. ಭಾರತ ಒಂದು ಯುವ ದೇಶ. ಈಗ ಅನೇಕ ಜನ ಯುವಕರಿದ್ದಾರೆ. ಇವತ್ತು ನಾವು ಒಬ್ಬರಿಗೆ ರಕ್ತ ಕೊಟ್ಟರೆ ಮುಂದಿನ ದಿನಮಾನಗಳಲ್ಲಿ ನಮಗೂ ಒಂಥರ ಎಲ್ಲೇ ಒಂಥರ ಹಾಸ್ಪಿಟ್ಲಿಗೆ ಹೋದ್ರು ಬೇರೆಯವರು ರಕ್ತ ಕೊಡ್ತಾರೆ. ಹಾಗೆ ಏನೇ ಒಂದು ಸಮಸ್ಯೆ ಸಿಕ್ಕಾಕೊಂಡಿದ್ರು ಬೇರೆಯವ್ರು ಮಾರ್ಗದರ್ಶನ ಮಾಡ್ತಾರೆ. ಅದೇ ಥರ ರಕ್ತ ಕೊಡಬೇಕು. ಹಾಗೆ 3 ತಿಂಗಳಿಗೆ ಒಂದ್ಸತಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ನಾವು ಎಲ್ಲ ಕೊಡ್ತಾನೆ ಇರ್ತೀವಿ. ಈಗ ಇನ್ನೊಬ್ರಿಗೆ ಮಾದರಿ ಆಗಬೇಕು. ಇನ್ನೊಬ್ರಿಗೆ ಯಾರಿಗೂ ಒಂದು ಓ ಪಾಸಿಟಿವ್ ಅಥವಾ ಓ ನೆಗೆಟಿವ್ ಬ್ಲಡ್ಗಳು ರೇರ್ ಇರ್ತದೆ, ಸಡನ್ ಆಗಿ ಬೇಕಾಗುತ್ತೆ. ಈಗ ಈ ಥರ ಎಲ್ಲ ಸಹಾಯ ಮಾಡುತ್ತೆ. ಮುಂದೊಂದು ದಿನ ಇರೋ ಒಂಥರ ನಿಸ್ವಾರ್ಥ ಸೇವೆ ಮಾಡ್ಬೋದು ಅಂತ ಹೇಳ್ಬೋದು. ರಕ್ತದಾನ ಮಾಡಿದರೆ ಹಾಗೆ ಇವತ್ತಿನ ರಕ್ತದಾನ ಶಿಬಿರದಲ್ಲಿ ರಕ್ತ ಕೊಟ್ಟಿದ್ರೆ ಏನು ಅನಿಸುತ್ತೆ? ನಾನು 5ನೇ ಬಾರಿ ಈಗ ರಕ್ತದಾನ ಮಾಡ್ತಿದ್ದೆ. ಇವತ್ತು ಬ್ಲಡ್ ಕೊಟ್ಟರಿಂದ ತುಂಬ ಖುಷಿಯಾಗಿದೆ ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗಿದೆ ಅಂತ ಕಾಣಿಸುತ್ತೆ. ಇವತ್ತು ಸನ್ನಿಧಾನಗಳವರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ವರ್ಧಂತಿ ಉತ್ಸವ ಪ್ರಯುಕ್ತ ಶೃಂಗೇರಿ ರೋಟರಿ ಕ್ಲಬ್ಬು, ರಕ್ತದಾನಿ ಬಳಗ ಮತ್ತು ಅನೇಕ ಸಂಘ ಸಂಸ್ಥೆಗಳೊಂದಿಗೆ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ವಿಶೇಷವಾಗಿ ಶೃಂಗೇರಿ ಶ್ರೀ ಶಾರದಾ ಧನ್ವಂತರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಇನ್ನು ಹಿಂದೆ ಕೂಡ ಅನೇಕ ರಕ್ತದಾನ ಕ್ಯಾಂಪ್ಗಳನ್ನು ಮಾಡಿ ಅನೇಕ ರಕ್ತರಹಿತರಿಗೆ, ಅಂದರೆ ರಕ್ತ ಅಗತ್ಯವಾಗಿ ಬೇಕಾದವರಿಗೆ ರಕ್ತದಾನ ಮಾಡುವ ಮೂಲಕ ಅನೇಕ ಜೀವಗಳನ್ನು ಉಳಿಸುವಂಥ ಕಾಯಕ ನಮ್ಮ ಶೃಂಗೇರಿಯ ಮಹಾಜನತೆಗಳಿಂದ ನಡೀತಾ ಇದೆ. ಇಂಥ ಈ ಕಾರ್ಯಗಳು ಇನ್ನು ಮುಂದೆ ಇನ್ನೂ ಹೆಚ್ಚು ರೀತಿಯಲ್ಲಿ ನಡೀಬೇಕು. ರಕ್ತದಾನದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ರಕ್ತದಾನವನ್ನು ಮಾಡೋದ್ರ ಮೂಲಕ ಯಾರಿಗೂ ಏನು ತೊಂದರೆ ಆಗುವುದಿಲ್ಲ. ಅದರಿಂದ ತಮ್ಮ ದೇಹದಲ್ಲಿರುವಂಥ ರಕ್ತ ಮತ್ತೊಮ್ಮೆ ಕೆಲವೇ ಸಮಯಗಳಲ್ಲಿ ಮರುಪೂರ್ಣ ಆಗ್ತದೆ. ಅದರಿಂದ ನಾವು ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬ ಜೀವವನ್ನು ಉಳಿದಾಗ್ತದೆ. ಹಾಗೂ ನಾವೊಂದು ದಾನದಲ್ಲಿ ಪಾಲ್ಗೊಂಡಂಥ ಸಂತೃಪ್ತಿ ನಮಗೆ ಸಿಗ್ತದೆ. ಈ ಕಾರ್ಯಗಳನ್ನು ಯಶಸ್ವಿಯಾಗಿ ಸಾಗಲಿ. ನಮ್ಮ ಅನೇಕ ಮಿತ್ರರು ಪ್ರಶಾಂತ್, ರಮೇಶ್ ಅವರು ಇವರ ನೇತೃತ್ವದಲ್ಲಿ ಈಗ ನಡೀತದೆ. ಮುಂದೆಯೂ ಕೂಡ ನಮ್ಮ ಸನ್ನಿಧಾನಗಳವರ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ವರ್ಧಂತಿ ಉತ್ಸವದಲ್ಲಿ ಕೂಡ ಈ ಕ್ಯಾಂಪು ಮತ್ತು ಬೃಹತ್ ರೂಪದಲ್ಲಿ ನಡೆಯಲಿಕ್ಕಿದೆ. ಎಲ್ಲರೂ ಸಹಕರಿಸಿದ ಎಲ್ಲ ರಕ್ತದಾನಿಗಳು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ರಕ್ತದಾನ ಶಿಬಿರದ ಬಗ್ಗೆ ಇವತ್ತು ರಕ್ತದಾನ ಶೃಂಗೇರಿಯ ಶಾರದಾ ಪೀಠದ ಮಹಾಸನ್ನಿಧಾನಗಳವರಾದ ಭಾರತೀ ತೀರ್ಥ ಮಹಾಸ್ವಾಮಿಗಳ 76ನೇ ವರ್ಧಂತ್ಯೋತ್ಸವದ ಅಂಗವಾಗಿ ಇವತ್ತು ನಾವಿಲ್ಲಿ ರಕ್ತದಾನ ಹಮ್ಮಿಕೊಂಡಿದ್ದೀವಿ. ಇದು ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ರಕ್ತದಾನ ಬಳಗ ವಾಟ್ಸಪ್ ಗ್ರೂಪ್ ಏನಿದೆ, ಅವರು ಒಂದು 7 ವರ್ಷಗಳಿಂದ ಈ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ರಕ್ತದಾನ ಶಿಬಿರವನ್ನು ಆ 7 ವರ್ಷಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂತಹ ಈ ಒಂದು ರಕ್ತದಾನ ಶಿಬಿರಕ್ಕೆ ಇತ್ತೀಚಿನ ದಿನಗಳಲ್ಲಿ ಇತರೆ ಸಂಘ ಸಂಸ್ಥೆಗಳನ್ನು ಜೋಡಿಸಿಕೊಂಡು ಅದರೊಟ್ಟಿಗೆ ರಕ್ತದಾನವನ್ನು ಶಿಬಿರವನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ರಕ್ತದಾನ ಬಳಗದ ಪ್ರಮುಖರಾದಂತಹ ಪ್ರಶಾಂತ್ ಪೂಜಾರಿ ಅವರು ಈ ಒಂದು ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ 7ನೇ ವರ್ಷದ ಇವತ್ತಿನ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನವರು ಕೂಡ ನಮ್ಮ ಜೊತೆ ಕೈಯನ್ನು ಜೋಡಿಸಿದ್ದಾರೆ.
ಹಾಗೆ ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯವರು ಕೂಡ ನಮ್ಮ ಜೊತೆ ಕೈಯನ್ನು ಜೋಡಿಸಿದ್ದಾರೆ. ಹಾಗೆ ಶ್ರೀಮಠ ಸಂಪೂರ್ಣ ಸಹಕಾರವನ್ನು ನಮಗೆ ಈ ರಕ್ತದಾನ ಶಿಬಿರಕ್ಕೆ ನೀಡಿದೆ. ಹಾಗಾಗಿ ಇವತ್ತಿಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ರಕ್ತದಾನ ಅಂತ ಹೇಳಿದ್ರೆ ಒಬ್ಬರು 3 ತಿಂಗಳಿಗೆ ಒಂದ್ಸಲ ರಕ್ತದಾನವನ್ನು ಮಾಡ್ಬೋದು. ಈ ರಕ್ತದಾನ ಮಾಡೋದ್ರಿಂದ ಹಲವಾರು ಕಾಯಿಲೆಗಳನ್ನು ದೂರ ಮಾಡಲಿಕ್ಕೂ ಕೂಡ ಇದರಿಂದ ಸಹಕಾರಿಯಾಗುತ್ತೆ ಮತ್ತು ಆ ರಕ್ತದಾನದಿಂದ ಇನ್ನೊಂದು ಜೀವವನ್ನು ಉಳಿಸಲಿಕ್ಕೂ ಕೂಡ ಸಹಕಾರಿಯಾಗುತ್ತೆ ಅನ್ನೋದು ರಕ್ತದಾನ ಬಳಗ ವಾಟ್ಸಪ್ ಗ್ರೂಪಿನ ಪ್ರಮುಖ ಅಂಶವಾಗಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕೂಡ ಸೇವೆಗಳನ್ನು ಕೂಡ ಈ ರಕ್ತದಾನ ಬಳಗ ಮಾಡ್ಕೊಂಡು ಬಂದಿದೆ. ಇವತ್ತಿನ ದಿನ ಈಗಾಗಲೇ 50ಕ್ಕೂ ಹೆಚ್ಚು ರಕ್ತದಾನಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು 1:30 ತನಕ ಈ ರಕ್ತದಾನ ಶಿಬಿರ ಇದೆ. ಈ ಶಿಬಿರದಲ್ಲಿ ಪಾಲ್ಗೊಂಡು ಅಂದಾಜು 100ಕ್ಕೂ ಹೆಚ್ಚು ರಕ್ತದಾನಿಗಳನ್ನು ಸಂಪರ್ಕಿಸಿ ಇವತ್ತು ದಾನವನ್ನು ಪಡೀತಾ ಇದ್ದೇವೆ. ಇದರ ಬಗ್ಗೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಫೇಸ್ಬುಕ್ ಜಾಹೀರಾತು ನಂಬಿ ಆನ್ಲೈನ್ ಟ್ರೇಡಿಂಗ್ನಲ್ಲಿ ಅಧಿಕ ಲಾಭದ ಆಸೆಗೆ ಬಿದ್ದು ಬರೋಬ್ಬರಿ 1.28 ಕೋಟಿ ಕಳೆದುಕೊಂಡ ವ್ಯಕ್ತಿ. ಆನ್ಲೈನ್ ಟ್ರೇಡಿಂಗ್ ಮೂಲಕ ಅಧಿಕ ಲಾಭ ಗಳಿಸುವ ಆಸೆಗೆ ಬಿದ್ದ ವ್ಯಕ್ತಿಯೊಬ್ಬರು ಫೇಸ್ಬುಕ್ ಜಾಹೀರಾತನ್ನು ನಂಬಿ ಬರೋಬ್ಬರಿ 1,28,10,00,000 ರು ಹಣ ಕಳೆದುಕೊಂಡು ವಂಚನೆಗೊಳಗಾಗಿರುವ ಘಟನೆ ಜಿಲ್ಲೆಯ ಕಡೂರು ತಾಲೂಕಿನಲ್ಲಿ ನಡೆದಿದೆ. ಕಡೂರು ತಾಲೂಕಿನ ನಿವಾಸಿ ಕಲ್ಲೇಗೌಡ ಎಂಬುವವರು ಫೇಸ್ಬುಕ್ನಲ್ಲಿ ಕಂಡ ಫೈರ್ಸ್ ಎಂಬ ಟ್ರೇಡಿಂಗ್ ಲಿಂಕ್ ಕ್ಲಿಕ್ ಮಾಡಿದ್ದರು. ಬಳಿಕ F8 ಫೈರ್ ಸೆಕ್ಯೂರಿಟಿ ಎಂಬ ವಾಟ್ಸ್ಆಪ್ ಗ್ರೂಪ್ ಸೇರಿದ್ದರು. QIB IPO ಟ್ರೇಡಿಂಗ್ ಲಿಂಕ್ನಲ್ಲಿ ಖಾತೆ ತೆರೆದಿದ್ದರು. ಆರಂಭದಲ್ಲಿ ಕಲ್ಲೇಗೌಡ ಅವರು 60,000 ರು ಹೂಡಿಕೆ ಮಾಡಿದಾಗ ವಂಚಕರು ಅವರಿಗೆ 17,800 ರು ಲಾಭ ಬಂದಿದೆ ಎಂದು ಅವರ ಖಾತೆಗೆ ಹಣ ಜಮಾ ಮಾಡಿ ನಂಬಿಸಿದ್ದರು. ಹೆಚ್ಚಿನ ಲಾಭದ ಆಸೆಗೆ ಬಿದ್ದ ಕಲ್ಲೇಗೌಡ ಅವರು ವಂಚಕರು ಕೇಳಿದಾಗಲೆಲ್ಲ ಹಂತ ಹಂತವಾಗಿ ಒಟ್ಟು 1,28,10,00,000 ರು ಹಣವನ್ನು ವಿವಿಧ ಖಾತೆಗಳಿಗೆ ವರ್ಗಾಯಿಸಿದ್ದರು. ಹೂಡಿಕೆ ಮಾಡಿದ ಹಣ ಮತ್ತು ಲಾಭವನ್ನು ಹಿಂಪಡೆಯಲು ಪ್ರಯತ್ನಿಸಿದಾಗ ಅದು ಸಾಧ್ಯವಾಗಲಿಲ್ಲ. ಆಗ ತಾವು ವಂಚನೆಗೊಳಗಾಗಿರುವುದು ಅರಿವಿಗೆ ಬಂದಿದೆ. ಈ ಕುರಿತು ಕಲ್ಲೇಗೌಡ ಅವರು ಚಿಕ್ಕಮಗಳೂರು ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸಾರ್ವಜನಿಕರಲ್ಲಿ ಆನ್ಲೈನ್ ವಂಚನೆ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಪದೇ ಪದೇ ಹೀಗೆ ವಂಚನೆಗೊಳಗಾಗುತ್ತಿರುವುದು ಆತಂಕದ ವಿಷಯವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 2 ಕಿಲೋಮೀಟರ್ ಸಂಚರಿಸಿದ ಕರಡಿ ಮನೆಯ ಮುಂದಿದ್ದ ಮಗು ಜಸ್ಟ್ ಮಿಸ್. ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಗ್ರಾಮದ ಬಳಿ ನೂರಾರು ಜನ ಓಡಾಡುತ್ತಿರುವ ರಸ್ತೆಯಲ್ಲಿ ಕರಡಿಯೊಂದು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿದೆ. ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಸಮೀಪವಿರುವ ತರೀಕೆರೆ ಶಿವಮೊಗ್ಗ ರಾಜ್ಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ. ಕರಡಿಯು ಸುಮಾರು 2 ಕಿಲೋಮೀಟರ್ ಉದ್ದಕ್ಕೂ ಹೆದ್ದಾರಿಯಲ್ಲಿ ಓಡಾಡಿದೆ. ಈ ವೇಳೆ ಅದೇ ರಸ್ತೆಯಲ್ಲಿ ಸಾಗುತ್ತಿದ್ದ ಸವಾರರು ತಮ್ಮ ಮೊಬೈಲ್ಗಳಲ್ಲಿ ಕರಡಿಯ ಓಟವನ್ನು ಸೆರೆ ಹಿಡಿದಿದ್ದಾರೆ. ಬೈಕ್ ಸವಾರರು ಭಯದಿಂದ ಹಾರ್ನ್ ಮಾಡುತ್ತಲೇ ಸಂಚರಿಸಿದ ದೃಶ್ಯ ಕಂಡುಬಂದಿದೆ. ಕರಡಿ ಓಡುವ ಸಂದರ್ಭದಲ್ಲಿ ರಸ್ತೆ ಪಕ್ಕದ ಮನೆಯ ಬಾಗಿಲಲ್ಲೇ ಇದ್ದ ಮಗುವನ್ನು ಮುಟ್ಟದೆ ಪಕ್ಕದಲ್ಲೇ ಹಾದು ಹೋಗಿದ್ದು ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಅಟ್ಟಿಸಿಕೊಂಡು ಬಂದ ನಾಯಿಗಳನ್ನು ಹೆದರಿಸಿ ಓಡಿಸಿದ ಕರಡಿ ನಂತರ ಅರಣ್ಯ ಸೇರಿದೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಭಾಗದಲ್ಲಿ ಪದೇ ಪದೇ ಕರಡಿ ಕಾಣಿಸಿಕೊಳ್ಳುತ್ತಿರುವುದರಿಂದ ಲಕ್ಕವಳ್ಳಿ ಸುತ್ತಮುತ್ತಲಿನ ಜನರು ಭಯಭೀತರಾಗಿದ್ದು ತಕ್ಷಣವೇ ಕರಡಿಯನ್ನು ಸೆರೆ ಹಿಡಿದು ಬೇರೆ ಕಡೆ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿದ್ದಾರೆ. N4 ನ್ಯೂಸ್, ಇದು ನಿಮ್ಮ ಧ್ವನಿ.